ಇವತ್ತು ಗುಲ್ಬರ್ಗ ನಗರದಲ್ಲಿ ದಲಿತ ಸೇನೆ ನೇತೃತ್ವದೊಳಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮೂಲಕ ನಾವುಗಳು ರಾಷ್ಟ್ರಪತಿಗೆ ಮನವಿ ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ಈ ದೇಶದೊಳಗ ಅರಾಜಕತೆ ತಾಂಡವಾಡ್ತಿದ್ದು ಸಂವಿಧಾನ ವಿರೋಧಿ ಶಕ್ತಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರ್ತದ್ದು ನಾವು ನೋಡ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ನ್ಯಾಯಾಲಯದೊಳಗೆ ಹೋಗಿ ಏನಪ್ಪ ಅಂತ ಅವರಿಗೆ ಇನ್ಸಲ್ಟ್ ಮಾಡುವಂತ ಕೆಲಸ ಈ ದೇಶದೊಳಗೆ ಆಗುದು. ಅದು ಆಗದ ತಕ್ಷಣ ಗುಜರಾತ್ನೊಳಗೆ ಡಿಸ್ಟಿಕ್ ಕೋರ್ಟ್ ಪ್ರಿನ್ಸಿಪಲ್ ಜಡ್ಜ್ಗ ಅಲ್ಲಿ ಕೂಡ ಸುವೆಸುವಂತ ಕೆಲಸ ಅಲ್ಲಿ ಆಯ್ತು. ಇದೆಲ್ಲ ಒಂದೊಂದಾಗಿ ಏನಪ್ಪಾ ಅಂದ್ರೆ ಆಲ್ ಓವರ್ ಇಂಡಿಯಾ ಸ್ಪ್ರೆಡ್ ಮಾಡ್ಕೊತಿದ್ದು ಮನುವಾದಿ ಕುತಂತ್ರಿಗಳಂತ ಹೇಳಿಕೆ. ಇದು RSS ನ ಅಜೆಂಡಾ. ಇದು ಸ್ಲೋಲಿ ಆಗಿ ಇಂಪ್ಲಿಮೆಂಟ್ ಮಾಡ್ಕೊತ್ತು, ಸ್ಲೋ ಗ್ರಾಜುವಲ್ ಆಗಿ ಏನಪ್ಪಾ ಅಂದ್ರೆ ಇಡೀ ದೇಶ ತುಂಬಾ ಸ್ಪ್ರೆಡ್ ಮಾಡ್ಕೊತ್ತದು. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆಗೆ ಏನಪ್ಪಾ ಅಂದ್ರೆ ಕಡಿವಾಣ ಹಾಕುವಂತ ಕೆಲಸ, ಈ ದೇಶದ ಕಾನೂನು ಸಂವಿಧಾನಕ್ಕೆ ಅಪಚಾರ ಮಾಡುವಂತ ಕೆಲಸ, ಈ ದೇಶದ ಬಲಿಷ್ಠ ನಾಯಕರುಗಳು ಏನಿರ್ತಾರ ಬಲಿಷ್ಠ ನಾಯಕರಿಗೆ ಏನಪ್ಪಾ ಮಾನಸಿಕ ಸ್ಥೈರ್ಯ ಕುಗ್ಗಿಸುವಂತ ಕೆಲಸ ಇಲ್ಲಿ ಅವ್ಯಾಹತವಾಗಿ ನಡೆದು ನಾವು ನೋಡ್ಕೊತಿದ್ದೀವಿ. ಈ RSS ನ 100ನೇ ಏನು ಶತಮಾನೋತ್ಸವ ಆಚರಣೆ ಮಾಡೋ ಸಂದರ್ಭದೊಳಗ ಇವರು ಲಾಠಿ ತಗೊಂಡು ಹೋಗೋದು, ಇಡೀ ದೇಶ ತುಂಬಾ ಅನ್ಕೊಂಡು ನಾವು ಸಂಭ್ರಮಾಚರಣೆ ಮಾಡ್ತೇವೆ ಅಂತ ಹೇಳಿಕೆ. ನೀವು ಈಗೆಲ್ಲ ಪೂರ ಆಲ್ ಓವರ್ ಇಂಡಿಯಾ ಸ್ಪ್ರೆಡ್ ಆಗ್ತಾ ಏನಂದ್ರೆ ಅನ್ರಿಜಿಸ್ಟರ್ಡ್ ಸಂಘಟನೆ ಅಂತ ಹೇಳಿಕೆ. ಅನ್ರಿಜಿಸ್ಟರ್ಡ್ ಸಂಘಟನೆ, ನಿಮ್ದು ಯಾವುದೇ ಅಜೆಂಡಾ ಇಲ್ಲ, ನಿಮ್ದು ಯಾವುದೇ ಬಾಲಾಜ್ ಇಲ್ಲ, ನಿಮ್ದು ಅಧ್ಯಕ್ಷ ಯಾವ ಗೊತ್ತಿಲ್ಲ, ನಿಮ್ದು ಜಿಲ್ಲಾ ನಾಯಕರು ಯಾರದ್ದು ಗೊತ್ತಿಲ್ಲ, ಸ್ಟೇಟ್ ಲೀಡರ್ಸ್ಗಳು ಯಾರದ್ದು ಗೊತ್ತಿಲ್ಲ, ರಾಷ್ಟ್ರೀಯ ನಾಯಕರಂತ ಯಾರದ್ದು ಗೊತ್ತಿಲ್ಲ. ಎಲ್ಲೋ ನಾಗ್ಪುರದ ಕೂತ ಒಂದು ಮೆಸೇಜ್ ಕೊಟ್ಟಂದ್ರೆ ಆಲ್ ಓವರ್ ಇಂಡಿಯಾ ಭೂಗತ ಲೋಕ ದರಗಳ ತರ ನ್ಯೂಸ್ ಸ್ಪ್ರೆಡ್ ಮಾಡಿ ಸಮಾಜದ ಅಶಾಂತಿ ಉಂಟು ಮಾಡ್ಕೊತೀವಿ. ಸಂಘಟನೆ RSS ಏನಪ್ಪಾ ಅಂದ್ರೆ ಅಮಾಯಕ ಏನಪ್ಪಾ ಮುಗ್ಧ ಯುವಕರಿಗೆ ಮೇಲೆ ರೇಪ್ ಮಾಡುವಂತ ಕೆಲಸ ನೀವು ಮಾಡ್ಕೊತಿದ್ರಿ. ಕೇರಳದಾಗ ಇಂಜಿನಿಯರ್ ಹುಡುಗ ಏನಪ್ಪಾ ಅಂದ್ರೆ ಇವ್ರದ್ದು ನಿಮ್ಮ ಅತ್ಯಾಚಾರ ತಾಳರ್ ಏನಪ್ಪಾ ಅಂದ್ರೆ ರೇಪ್ ಮಾಡ್ಕೋದು ರೇಪ್ ಆಗಂತ ರೂಲ್ ಹಾಕೊಂಡ್ಬಿಟ್ಟಲ್ಲಿ ನಿಮ್ದು ಅದು ಕೂತಂತ ಹರಿಯಾಣದೊಳಗೆ ADGP ಲೆವೆಲ್ ಸ್ಟೇಟ್ ಲೆವೆಲ್ ಆಫೀಸರ್ IPS ಆಫೀಸರು ಶೂಟ್ ಮಾಡ್ಕೊಂಡು ಸಾಯ್ತಿರ್ತಾರ. ಇಷ್ಟೊಂದು ಭಯಾನಕ ವಾತಾವರಣದಾಗ ಇಂಡಿಯಾದಾಗ ನೀವು ಸ್ಪ್ರೆಡ್ ಮಾಡಿ ನಿರ್ಮಾಣ ಮಾಡಿಬಿಟ್ಟಿದ್ರಿ. ಅದ್ರ ಜೊತೆಗೆ ಈ ಕರ್ನಾಟಕದೊಳಗೆ ಏಕೈಕ ಏನಪ್ಪಾ ಅಂದ್ರೆ ಬಲಿಷ್ಠ ಏನು ಮಂತ್ರಿಗಳಂತ ಹೇಳ್ತೀವಿ, ಸೋಷಿಯಲ್ ಸಮಾಜ ಬಂದು ಅಂತ ಹೇಳಿ ನೀವಲ್ಲಿ ಚೀಫ್ ಜಸ್ಟಿಸ್ ಹ್ಯಾರಾಸ್ಮೆಂಟ್ ಮಾಡ್ತೀರಿ ಒಬ್ಬ ದಲಿತ ಅನ್ನೋ ಕಾರಣಕ್ಕಾಗಿ. ಹರಿಯಾಣದಾಗ ADGP ಹ್ಯಾರಾಸ್ಮೆಂಟ್ ಮಾಡ್ತೀರಿ, ಅಟ್ರಾಸಿಟಿ ಮಾಡ್ತೀರಿ ದಲಿತ ಅನ್ನೋ ಕಾರಣಕ್ಕಾಗಿ. ಉತ್ತರ ಪ್ರದೇಶದಾಗ ಹರಿಓಂ ವಾಲ್ಮೀಕಿ ಅನ್ನೋರಿಗೆ ಮರ್ಡರ್ ಮಾಡ್ತೀರಿ ದಲಿತ ಅನ್ನೋ ಕಾರಣಕ್ಕಾಗಿ. ಕರ್ನಾಟಕದ ಪ್ರಿಯಾಂಕ್ ಖರ್ಗೆ ಅವರ ಬಹಳ ಬಲಿಷ್ಠ ನಾಯಕರು ದಲಿತ ಕಮ್ಯುನಿಟಿ ಬಂದವರು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಟಾರ್ಗೆಟ್ ಮಾಡಿ ಅವ್ರಿಗೆ ಏನಪ್ಪ ಕೊಲೆ ಬೆದರಿಕೆ ಪ್ರಯತ್ನ ಮಾಡಕತ್ತಿದ್ರಿ. ಇದು ಇಲ್ಲಿಗಲಿ ಕಾನೂನು ಬಾಹಿರವಾಗಿ, ಆಮ್ಯಾಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿರುದ್ಧ ನೀವೇನಪ್ಪ ಅಂದ್ರೆ RSS ನವರು ಇಲ್ಲಿ ಮಾಡ್ಲಿಕ್ಕತ್ತದು. ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾವೇನಪ್ಪ ಅಂದ್ರ ನೀವು ಮನೆಗೆ ಬಂದು ಹೊಡಿತೀವಿ, ನಿಮ್ಗೆ ಏನಪ್ಪ ಅಂದ್ರ ಪೂರ ಇಡೀ ಖಾನ್ದಾನ್ ಅವರಿಗೆ ಅಸಲು ಮಾತಾಡ್ತೀವಿ ಅನ್ನುವಂತ ವಾತಾವರಣ ನಿರ್ಮಾಣ ಮಾಡಿದ್ರಿ. ಇದು ಯಾರು ಒಪ್ಪದಂತ ಮಾತು. ನಾವು ದಲಿತ ಸೇನೆ ಅತ್ಯಂತ ಬಲಿಷ್ಠವಾಗಿ ಖಂಡಿಸ್ತೀವಿ. ನಾವೊಂದು ಹೇಳ್ತಿರ್ತೀವಿ, ಈ ಸಂಘ್ ಪರಿವಾರದವರಿಗೆ ಮತ್ತು RSS ನವರಿಗೆ, ಈ ದೇಶದ ಪ್ರಧಾನಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಅವರಿಗೆ ಇದು ಆಟ ಬ್ಯಾಡ ಅಂತ ಹೇಳಿ ಆಟ ಬ್ಯಾಡ ಅಂತೇಳಿ ಈಗಾಗಲೇ ಇದ್ದುದು ನೀವೆಲ್ಲ ಇದ್ದ ದೇಶದೊಳಗೆ ಇದ್ದಂತ ರಿಸರ್ವೇಶನ್ ಪೂರ್ವ ಖತಮ್ ಮಾಡಿದ್ರಿ. ನಮ್ಮ ಜನರು ಪೂರ್ವ ತಂಗ ಹಾಕುಂಟದ ಇದ್ದಂತ ಏನು ರಿಸರ್ವೇಶನ್ ಸಿಗಬೇಕಂತ ಹಕ್ಕುಗಳು ಸಿಗಲಾರ್ದಂತ ವ್ಯವಸ್ಥೆ ನಿರ್ಮಾಣ ಮಾಡಿಬಿಟ್ಟಿದ್ರಿ. ಉದ್ದೇಶಪೂರ್ವಕವಾಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಪಮಾನ ಮಾಡ್ಕತ್ರಿ, ಉದ್ದೇಶಪೂರ್ವಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಪಮಾನ ಮಾಡ್ಕತ್ರಿ, ಉದ್ದೇಶಪೂರ್ವಕ ಏನಪ್ಪ ಅಂದ್ರೆ ಚೀಫ್ ಜಸ್ಟಿಸ್ ಅವಮಾನ ಮಾಡಿ, ಉದ್ದೇಶಪೂರ್ವಕ ನಮ್ಮ ಮಂತ್ರಿಗಳು ಅಪಮಾನ ಮಾಡ್ಕತ್ರಿ, MLA ಅಪಮಾನ ಮಾಡ್ಕತ್ರಿ. ಇದು ಔಟ್ ಆಫ್ ಕಂಟ್ರೋಲ್ ಆಗಬಾರ್ದು ಅಂತೇಳಿ ನಾವೊಂದು ಔಟ್ ಪೋಸ್ಟ್ ಆಯ್ತು ಅಂದ್ರೆ ಯಾವ ಬಿಜೆಪಿ ಅಂತ ನೋಡೋದಿಲ್ಲ, ಯಾವ RSS ಅಂತ ನೋಡೋದಿಲ್ಲ. ಚೆನ್ನಾಗಿ ಹೊಡೆದಾಗ ನಾವು ಓಡಾಡಿಸೋ ಹೊಕ್ಕಾಡ್ ಹೊಡಿತೀವಿ ನಾವು. ಇದು ತಾಕತ್ ನಮ್ಮದಲ್ಲಿ. ನೀವು ನಮ್ಮ ಜೊತೆ ಆಟ ಕೋಶಿಸ್ ಮಾಡಬೇಡ ಅಂತ ಹೇಳಿಕೆ ನೀವೇನ್ ಮಾಡ್ಕತ್ತೀರಿ ನೀವು ಮಾಡ್ಕೊಂಡ್ಬಿಡ್ರಿ, ಕಾನೂನುಬದ್ಧ ಮಾಡ್ಕೊಂಡ್ಬಿಡ್ರಿ. ನೀವು ಭಾರತ ಸಂವಿಧಾನ ವಿರೋಧ ಮಾಡೋ ಜನಗಳು ನೀವೇನಪ್ಪ ನ್ಯಾಯ ಕೊಡಿಸಂತೆ ಭಾರತ ಸಂವಿಧಾನದ ಪರವಾಗಿ ಏನಪ್ಪ ನೀವು ಹೈಕೋರ್ಟ್ ಹೋಗ್ತೀರಿ. ಯಾವ ಮುಖಾಂತರ ಹೈಕೋರ್ಟ್ ಹೋಗ್ತೀರಿ ನಾವು? ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಪ್ಪಲ್ಲು, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಪ್ಪಲ್ಲು, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಒಪ್ಪಲ್ಲು. ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಅಡಿಯೊಳಗೆ ಹೋಗಿ ನಮ್ಗೆ ನ್ಯಾಯ ದೊರಕಿಸ್ಕೊಡ್ರಿ. ಚಿತ್ತಾಪುರದ ಏನಪ್ಪ ಅಂದ್ರೆ ನಮ್ಗೆ ರ್ಯಾಲಿ ಮಾಡಕ್ಕೆ ಅವಕಾಶ ಮಾಡ್ಕೊಡೋದು ಬಿಡ್ತೀರಿ. ಇದು ಲಾಠಿ ಹಿಡ್ಕೊಂಡು ತಿರುಗಾಡೋದು ಪೊಲೀಸ್ ಇದ್ರೆ ಪೊಲೀಸ್ ಮ್ಯಾನುವಲ್ ತೆಗೆದದ. ಈಗ ನಾವು ಸ್ಟ್ರೈಕ್ ಮಾಡ್ತೀವಿ ಅಂದ್ರೆ ನಮಗೇನು ನಾವು ಪ್ರತಿಭಟನೆ ಮೆರವಣಿಗೆ ಮಾಡ್ತೀವಿ ಅಂದ್ರೆ ನಮ್ಗೆ ಪೊಲೀಸ್ ಇದ್ರೊಳಗೆ ಕೊಟ್ಟದ ನೀವು ಯಾವ್ದೇ ಬಡಿ ಹಿಡ್ಕೊಂಡು ರ್ಯಾಲಿ ಮಾಡುವ ಅಂತ ಹೇಳಿ ನೀವು ಯಾವ ನೈತಿಕ ಬಡಿ ಹಿಡ್ಕೊಂಡು ರ್ಯಾಲಿ ಮಾಡ್ಕೊಂತೀರಿ. ಇದ್ರೊಳಗೆ ಏನಪ್ಪ ಅಂದ್ರೆ ಮ್ಯಾಕ್ಸಿಮಮ್
ಈ RSS ಗಳು ಇಷ್ಟನ್ನು ಹರಳಕ್ಕೆ ಕಾರಣ ಒಂದಂದ್ರೆ ಇದ್ರೊಳಗೆ ಮ್ಯಾಕ್ಸಿಮಮ್ ಜನ ಸವರ್ಣ ವರ್ಗದ ಕಾಂಗ್ರೆಸ್ಗರು ಕೂಡ RSS ಸಪೋರ್ಟ್ ಮಾಡಕತ್ತದು. ಇದನ್ನ ಹೊಳಕದ ದಲಿತ ಜನ ನಾವು ಬಹಳ ಸೀರಿಯಸ್ ಅಲಿಗೇಷನ್ ಮಾಡ್ಕೊತಿದ್ವಿ. ಕಾಂಗ್ರೆಸ್ ಇದ್ದಂತ ಸವರ್ಣರು ಕೂಡ ಅವರಿಗೆ ಸಪೋರ್ಟ್. ಚಿತ್ತಾಪುರದ ಮ್ಯಾಕ್ಸಿಮಮ್ ಅಲ್ಲಿ ಲಿಂಗ ತಯಾರ ಕುಂತಿದ್ರೆ, ಸವರ್ಣ ತಯಾರ ಕುಂತಿದ್ರೆ. ಈ ಸೇಡಂದೊಳಗ ಸುಮಾರು 100ಕ್ಕಿಂತ ಹೆಚ್ಚು ಜನ ಬಂದು ಕಾಂಗ್ರೆಸ್ ಸವರ್ಣರಲ್ಲಿ ಬಂದ್ರೆ ಅಲ್ಲಿ ನಡೆದು ನೋಡ್ತೀವಿ. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿರುವಂತ BR ಗವಾಯ್ ಸರ್ ಅವರ ಮೇಲೆ ಒಂದು ಎಸೆಯುವಂತ ಕೆಲಸ ಏನು ಜಾತಿವಾದಿ ಕೋಮುವಾದಿ ಏನು RSS ನ ಏನು ಚಮಚ ಅಂತ ಹೇಳಲಿಕ್ಕೆ ನಾನು ಹೇಳ್ತಾ ಇದ್ದೀನಿ. ಮತ್ತು ಈ ರಾಜ್ಯದ ಪ್ರಭಾವಿ ಮಂತ್ರಿಗಳು ಹಾಗೂ ITBT ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಏನು ತೇಜೋವಧಿಯನ್ನು ಮಾಡ್ತಾ ಇದ್ದೀರಿ, ಅವರನ್ನ ಅಶ್ಲೀಲವಾಗಿ ಅವರನ್ನ ಬೈದಿದ್ದೀರಿ. ನಾವು ಕಾಂಗ್ರೆಸ್ ಬಿಜೆಪಿ ನಮಗೆ ಅದು ಸಂಬಂಧ ಇಲ್ಲ. ನಮಗೇನಪ್ಪಾ ಅಂತಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಏನು ಒಬ್ಬ ತಾಯ್ಕಾನ ಅಂತ ಹೇಳ್ಬೇಕಾಗ್ತದೆ. ಮತ್ತು ಅವರು ತಾಯಿಯವರು ಏನ್ ಮಾಡಿದ್ದಾರೆ, ಅವ್ರ ಸಿಸ್ಟರ್ ಏನ್ ಮಾಡಿದ್ದಾರೆ, ಅವ್ರಿಗೆ ಯಾಕೆ ಬೈಬೇಕು? ಇವತ್ತೇನು ಏನು ಪ್ರಿಯಾಂಕ್ ಖರ್ಗೆ ಅವ್ರನ್ನ ಬೈದವ್ರ ಮೇಲೆ ಅವನ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲಾಗಬೇಕು ಮತ್ತು ಅವನ ಮೇಲೆ ಉಪಾದಡಿ ಕೇಸ್ ದಾಖಲೆಯನ್ನು ಮಾಡಬೇಕು. ಅವನ್ನ ಗಡಿಪಾರು ಮಾಡಬೇಕಂತ ಹೇಳಿ ನಾವತ್ತು ಸುಮಾರು 3-4 ಇಶ್ಯೂಗಳನ್ನ ಇಟ್ಟುಕೊಂಡು ಇವತ್ತು ದಲಿತ ಸೇನೆ ಏನು ಕಲಬುರಗಿ ಕೇಂದ್ರ ಬಿಂದುವಾಗಿರುವಂತಹ ಜಗತ್ ಸರ್ಕಲ್ ಇಂದ ಏನು ರಾಷ್ಟ್ರಪತಿ ಅವರಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತೇನು RSS ನವರು ಏನು ಚಿತ್ತಾಪುರಕ್ಕೆ ಬರ್ತೀನಪ್ಪ ಅಂತಂದ್ರೆ ದಲಿತ ಸೇನೆದವ್ರು ಅಲ್ಲಿ ಬರ್ತೀವಿ, ನಾವು ಬರ್ತೀವಿ, ಅದನ್ನು ನಾವು ಖಂಡಿಸ್ತೀವಿ. ಇವತ್ತ ಗುಲ್ಬರ್ಗದಲ್ಲಾಗಬಹುದು, ಚಿತ್ತಾಪುರದಲ್ಲಾಗಬಹುದು, ಎಲ್ಲೇ ತಾವು ಮಾಡ್ತೀರಪ್ಪ ಅಂತಂದ್ರೆ ನಾವು ದಲಿತ ಸೇನೆ ಅವ್ರ ಕಾರ್ಯಕರ್ತರನ್ನು ಖಂಡಿಸ್ತೀವಿ ಸಂಪೂರ್ಣವಾಗಿ.